ರಾಜ್ಯದಂತ ಎಂಎಸ್ ಸಂಘಟನೆಗಳು ರದ್ದು ಮಾಡಲೇಬೇಕು. ರಾಜ್ಯದಂತ ಎಂಎಸ್ ಸಂಘಟನೆಗಳು रद्द ಮಾಡಲೇಬೇಕು. बीडर में कर्नाटक रक्षणा वेदिके प्रवीण शेट्टी गुट की ओर से महाराष्ट्र एकीकरण समिति (MES) के खिलाफ जोरदार विरोध प्रदर्शन किया गया। कार्यकर्ताओं ने अंबेडकर सर्कल पर एकत्र होकर MES के खिलाफ नारेबाजी की और कर्नाटक सरकार के आदेशों को फाड़ने की घटना की कड़ी निंदा की। प्रदर्शनकारियों का कहना था कि कर्नाटक सरकार के आधिकारिक आदेशों को सार्वजनिक रूप से फाड़ना न केवल कानून का उल्लंघन है, बल्कि कर्नाटक के स्वाभिमान और सम्मान का भी अपमान है। इसके बाद कर्नाटक रक्षणा वेदिके के पदाधिकारी और कार्यकर्ता रैली के रूप में बीदर तहसीलदार कार्यालय पहुंचे और सरकार के नाम एक ज्ञापन सौंपा। ज्ञापन में MES के पदाधिकारियों के खिलाफ सख्त कानूनी कार्रवाई करने, कर्नाटक की शांति भंग करने वाले तत्वों पर लगाम लगाने और राज्य के हितों की रक्षा करने की मांग की गई। संगठन ने चेतावनी दी कि यदि दोषियों के खिलाफ तत्काल कार्रवाई नहीं की गई तो आने वाले दिनों में आंदोलन को और तेज किया जाएगा। बीदर के अंबेडकर सर्कल से शुरू हुआ यह विरोध प्रदर्शन तहसीलदार कार्यालय तक पहुंचा, जहां अधिकारियों को ज्ञापन सौंपकर कर्नाटक सरकार से तत्काल हस्तक्षेप की मांग की गई। इस मौके पर कर्नाटक रक्षणा वेदिके प्रवीण शेट्टी गुट के बीडर जिला अध्यक्ष पीटर और जिला कार्याध्यक्ष जगन्नाथ कोटा ने मीडिया से बात की। ಇವತ್ತೇನು ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಎಂಎಸ್ ಸಂಘಟನೆಗಳು ಏನು ಇವತ್ತು ನಿನ್ನೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ನಾವು ನೋಡಿದೀವಿ. ಏನು ಎಂಎಸ್ ಸಂಘಟನೆಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶಗಳನ್ನು ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹರಿದು ಹಾಕಿ ಇವತ್ತು ಜೈಘೋಷ ಕೂಗಿ ಇವತ್ತು ಏನು ಬೆಳಗಾವಿ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಬೀದರ್, ಬಾಲ್ಕಿ, ಬಸವ ಕಲ್ಯಾಣ ಇನ್ನಿತರೆ ಹಳ್ಳಿಗಳು, ತಾಲೂಕುಗಳು, ಜಿಲ್ಲೆಗಳು ಏನು ಸಂಯುಕ್ತ ಮಹಾರಾಷ್ಟ್ರ ಮಾಡ್ಬೇಕಂತೇಳಿ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದ್ರೆ ಇವತ್ತು ತಾವು ಎಂಎಸ್ ಸಂಘಟನೆಗಳನ್ನು ಇಡೀ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಎಂಎಸ್ ಸಂಘಟನೆಯ ಪದಾಧಿಕಾರಿಗಳಿಗೆ ಗುಂಡಾ ಆಕ್ಟ್ ಕಾಯ್ದೆಯನ್ನು ಇದು ಹಾಕಿ ಅವರಿಗೆ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇಲ್ಲದಿದ್ದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಎಚ್ಚರಿಸುವುದೇನೆಂದರೆ ತಾವು ಅಶಾಂತಿ ಉಂಟು ಪದೇ ಪದೇ ಅಶಾಂತಿ ಉಂಟು ಮಾಡಿದ್ರೆ ಇಡೀ ರಾಜ್ಯದಂತೆ ನಿಮ್ಮನ್ನು ಮಟ್ಟ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಸ್ತೇವೆ. ಒಂದು ವೇಳೆ ಇದನ್ನ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವತ್ತು ರಾಜ್ಯದಂತ ಎಂಎಸ್ ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಇಲ್ಲದಿದ್ದರೆ ಇಡೀ ರಾಜ್ಯವನ್ನು ಬಂದ್ ಕರೆಯನ್ನು ಕೊಟ್ಟು ರಾಜ್ಯದಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಅದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ ಅಂತಂದ್ರೆ ನಾವೇ ಕಾನೂನು ಕೈಗೆತ್ತಿಕೊಂಡು ಅವರಿಗೆ ಎಂಎಸ್ ಸಂಘಟನೆಗಳನ್ನು ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕಾಗ್ತದ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸೋದೇನೆಂದ್ರೆ ಈ ಕೂಡಲೇ ಎಂಎಸ್ ಸಂಘಟನೆಯನ್ನು ರದ್ದು ಮಾಡ್ಬೇಕಂತೇಳಿ ನಾನು ವಿನಂತಿಸ್ತೇನೆ. ನನ್ನ ಹೆಸರು ಪೀಟರ್ ಚುಡುಗುಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾಧ್ಯಕ್ಷರು ಬೀದರ್. ಪ್ರವೀಣ್ ಶೆಟ್ಟಿ ಬಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಬೀದರ್ ಜಿಲ್ಲಾಧ್ಯಕ್ಷರ ಪೀಟರ್ ಚುಡುಗುಪ್ಪರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹೋರಾಟದ ಉದ್ದೇಶ ಏನಂತಂದ್ರ ಕರ್ನಾಟಕದ ನೆಲ, ಜಲ, ಭೂಮಿ, ಅನ್ನ ಎಲ್ಲ ತಿಂದಂತ ನಮ್ಮ ಎಂಇಎಸ್ ಸಂಘಟನೆ ಇವತ್ತು ಕರ್ನಾಟಕ ಜನತೆಗೆ ಪುಂಡಾಟದ ಒಂದು ರೀತಿಯಲ್ಲಿ ನಡವಳಿಕೆ ನೀಡ್ತಾ ಇದೆ. ಇದು ಪದೇ ಪದೇ ಆಗ್ತಾ ಇದೆ. ಇವತ್ತಿಂದಲ್ಲ ಅದು. ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮಾಡ್ತೇವೆ ಏನಂತಂದ್ರ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಏನಂತಂದ್ರ ನಮ್ಮ ಜನತೆಯಲ್ಲಿ ಬಹಳ ಅಶಾಂತಿಯನ್ನು ಹುಟ್ಟಿಸ್ತಾ ಇದೆ. ಈ ಸಂತ ಸಂಘಟನೆಗಳು ನಮ್ಮ ಕರ್ನಾಟಕ ಒಂದು ನೆಲದಲ್ಲಿ ಹಾಗೂ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಅವರಿಗೆ ಯಾವುದೇ ಆಸ್ಪದೆ ಇಲ್ಲ ಮತ್ತು ಅವ್ರು ಇರ್ತಕ್ಕಂಥ ಜಾಗ ಈಗ ಕೂಡಲೇ ರದ್ದು ಮಾಡಬೇಕು. ಮತ್ತೆ ಇಂಥ ಪುಂಡಾಟಿಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಂದ್ರೆ ಕರ್ನಾಟಕ ಜನತೆಗೆ ಎಂದು ಒಂದು ಸುಖ ಶಾಂತಿಲಿ ಇರತಕ್ಕಂಥ ಸಮಯ ನಿರ್ಲಕ್ಕಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣೆಯನ್ನು ಎಚ್ಚರಿಗೊಳಿಸುತ್ತದೆ ಸರ್ಕಾರಕ್ಕೆ ಮತ್ತು ಮುಂದಿನ ಮಹಾರಾಷ್ಟ್ರ ಸರ್ಕಾರಕ್ಕೂ ಎಚ್ಚರಿಗೊಳಿಸುತ್ತದೆ. ಯಾಕಂದ್ರೆ ನಿಮ್ಮಂತ ಸಂಘಟನೆಗಳು ನಮ್ಮ ಇಂಥ ರಾಜ್ಯದಲ್ಲಿ ಇಂಥವ್ರು ಅಶಾಂತಿ ಹುಡ್ತಕ್ಕಂಥ ಸಂಘಟನೆಗಳು ಇರ್ಕೂಡಬಾರ್ದು. ಯಾಕಂದ್ರೆ ಜನಗಳು ಇರ್ತಕ್ಕಂಥ ಈ ಒಂದು ಸರ್ವೇ ಸಮಪಾಲು ಅಂತ ಒಂದು ಜನಸಂಖ್ಯೆ ಇರುವಂತ ಈ ಜನದಲ್ಲಿ ನೀವು ಅಶಾಂತಿಯನ್ನು ಹುಟ್ಟಿಸ್ತಾ ಇದ್ದೀರಿ. ನಿಮ್ಮ ಪುಂಡಾಟಿಕೆ ಏನಿದ್ರೆ ನಿಮ್ಮ ರಾಜ್ಯದಲ್ಲಿ ಮಾಡ್ಕೊಳ್ಳಿ. ನಮ್ಮ ಜನಗಳಿಗೆ ಅವಶ್ಯಕತೆ ಇಲ್ಲ. ನಮ್ಮ ಜನಗಳಿಗೆ ನೀವು ಕೂಡ್ಲಕ್ಕೆ ಅನ್ನ ಕೊಟ್ಟೋದಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಮ್ಗೆ ಜನಗಳಿಗೆ ಅಶಾಂತಿ ಹುಡಿಸ್ತಾ ಇದ್ದೀರಿ, ಜನಗಳು ನಿದ್ದೆಗೆಡಿಸ್ತಾ ಇದ್ದೀರಿ, ಜನಗಳು ಒಂದು ಶಿಕ್ಷಣವನ್ನು ನೀವು ಕೊಡ್ತಾ ಇಲ್ಲ, ಅವಶ್ಯಕತೆ ಮಾಡ್ಕೊಡ್ತಾ ಇಲ್ಲ. ಮತ್ತು ಬರ್ತಕ್ಕಂಥ ಬಸ್ಗಳ ಮೇಲೆ ಕಲ್ಲು ತೂರಾಟದ ಎಂಬುದು ಮತ್ತು ನಿರ್ವಾಹಕರ ಮೇಲೆ, ಕಂಡಕ್ಟರ್ ಮೇಲೆ ಬಹಳಷ್ಟು ಪದೇ ಪದೇಯಾಗಿ ನಿಮ್ಮ ಒಂದು ಅತ್ಯಾಚಾರ ಆಗ್ತದ. ಇನ್ನು ಮುಂದೆ ಆಗ್ತಕ್ಕಂಥ ಕಾರ್ಯ ಆಗಲೇಬಾರದು. ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಅದ. ಮತ್ತು ಅವ್ರಿಗೆ ಈ ಒಂದು ಕಾನೂನು ರೀತಿಯಲ್ಲಿ ನಾವು ಒಂದು ಚೌಕಟ್ಟಿನಲ್ಲಿ ಎಂಎಸ್ ಒಂದು ಸಂಘಟನೆ ರದ್ದು ಮಾಡ್ಬೇಕಂತೇಳಿ ನಮ್ದು ವಿನಂತಿ ಅದ. ಮುಂದೆ ಮುಂದೆ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ಯಾವಾಗ ಸಿದ್ಧ ಇದೆ ಅಂತ ಹೇಳಿ ಈ ಮಾತಿಗೆ ವಿರಾಮ ಕೊಡ್ತೇನೆ, ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ. ಜಗನ್ನಾಥ್ ಕೌಟ, ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣೆ ವೇದಿಕೆ.